ಅಮೆಝಾನ್ ತರ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಪ್ರಾಡಕ್ಟ್ಸ್ ಲಾಂಚ್ ಮಾಡಿ. ಸೊ ಇವತ್ತು ಬೆಳಿಗ್ಗೆ ಎದ್ದಿದ್ದೆ, ಎಳ್ನೀರ್ ಕುಡಿದ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ರಿಸರ್ಚ್ ಮಾಡಿರೋ ಪ್ರಾಡಕ್ಟ್ಸ್ ಅನಲೈಸ್ ಮಾಡಬೇಕಿತ್ತು. ನೋಡಿ, ನೀವು ಯಾವುದೇ ಪ್ರಾಡಕ್ಟ್ ಇ ಕಾಮರ್ಸ್ ಅಲ್ಲಿ ಲಾಂಚ್ ಮಾಡಬೇಕು ಅಂತಿದ್ರೆ ಅದ್ರ ಲಾಸ್ಟ್ 30 ಡೇಸ್ ಸೇಲ್ಸ್, ರೆವಿನ್ಯೂ, ಕೀವರ್ಡ್ ಸರ್ಚ್ ವಾಲ್ಯೂಮ್ ಅದೆಲ್ಲ ಚೆಕ್ ಮಾಡಿಬಿಟ್ಟು ಲಾಂಚ್ ಮಾಡಿ. ಇಲ್ಲಾಂದ್ರೆ ಅದು ಗ್ಯಾಂಬ್ಲಿಂಗ್ ಆಗ್ಬಿಡತ್ತೆ. ಅದಾದ್ಮೇಲೆ ನಮ್ಮ ಎಡಿಟರ್ ತಮ್ನೇಲ್ ಕಳಿಸಿದ್ದ ನಮ್ದು ಯೂಟ್ಯೂಬ್ ವಿಡಿಯೋಗೆ, ಅದನ್ನ ಚೆಕ್ ಮಾಡಿದೆ. ಸ್ವಲ್ಪ ಕರೆಕ್ಷನ್ಸ್ ಇತ್ತು, ಅದನ್ನೆಲ್ಲ ಏನೇನ್ ಮಾಡಬೇಕು ಅಂತೆಲ್ಲ ಅವನಿಗೆ ಅಪ್ಡೇಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋಗೆ ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ಮಾಡಿದೆ. ನೋಡಿ, ನೀವು ಯೂಟ್ಯೂಬ್ ಸ್ಕ್ರಿಪ್ಟಿಂಗ್ ಮಾಡ್ತಿದ್ರೆ, ಎಸ್ಪೆಷಲಿ ಎಜುಕೇಶನಲ್ ಯೂಟ್ಯೂಬ್ ವಿಡಿಯೋಗೆ ಅಂದ್ರೆ ಏನೇನ್ ಪಾಯಿಂಟ್ಸ್ ಬರ್ಕೊಂಡಿರ್ತೀರಲ್ವಾ, ಆ ಪಾಯಿಂಟ್ಸ್ ನ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅದಕ್ಕಿಂತ ಮುಂಚೆ ಹೆಂಗ್ ನೀವು ಆ ಪಾಯಿಂಟ್ ಕಲ್ತ್ಕೊಂಡ್ರಿ ಅದ್ರದ್ದು ಸ್ಟೋರಿ ಟೆಲ್ಲಿಂಗ್ ಮಾಡಿ. ಅದಕ್ಕೆ ಓಪನ್ ಲೂಪ್ ಅಂತಾನು ಹೇಳ್ತಾರೆ. ಅವಾಗ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಕ್ಲೈಂಟ್ಸ್ ಎಲ್ಲ ಮೆಸೇಜ್ ಕಳಿಸಿದ್ರು. ನಮ್ಮ ಕ್ಲೈಂಟ್ ಕಿಚನ್ ಮ್ಯಾಟ್ಸ್ ಲಾಂಚ್ ಮಾಡ್ತಾ ಇದ್ರು. ಸೊ ಅವ್ರ ಪ್ರಾಡಕ್ಟ್ ಸ್ವಲ್ಪ ಚೆಕ್ ಮಾಡಿದೆ. ಸೊ ಎಲ್ಲೆಲ್ಲಿ ಲೋಗೋ ಹಾಕಬೇಕು ಅದನ್ನೆಲ್ಲ ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ನಂದು ಫಸ್ಟ್ ಮೀಲ್ ಆಫ್ ದ ಡೇ. ನಾನು ಯಾವತ್ತು ನಂದು ಇಂಪಾರ್ಟೆಂಟ್ ವರ್ಕ್ ಆದ್ಮೇಲೆ ಊಟ ಮಾಡೋದು. ಸೊ ಅದೊಂದು ಒಂಥರ ರಿವಾರ್ಡ್ ತರ ಇಟ್ಕೊಂತೀನಿ ನಾನು. ಸೊ ಯೂಶಲಿ ಊಟ ಮಾಡೋದು ಅರೌಂಡ್ 1 o'clock ಅಥವಾ 2 o'clock ಆಗ್ಬಿಡತ್ತೆ. ಸೊ ಇವತ್ತು ಚಿಕನ್, ರೈಸು ಮತ್ತೆ ಕುಕುಂಬರ್ ಇತ್ತು. ಸೊ ಆರಾಮಾಗಿ ಟಿವಿ ನೋಡ್ತಾ ನೋಡ್ತಾ ಊಟ ಮಾಡಿದೆ. ಆಮೇಲೆ ಹಾಗೆ ಇನ್ಸ್ಟಾಗ್ರಾಮಿಗೆ ಒಂದು ರೀಲ್ ವಿಡಿಯೋನು ಶೂಟ್ ಮಾಡಿಬಿಟ್ಟು ಸೊ ಮಧ್ಯಾಹ್ನ ಮೀಟಿಂಗ್ಸ್ ತೊಗೊಳಕ್ ಶುರು ಮಾಡಿದೆ. ಸೊ ನಾ ಮೀಟಿಂಗ್ಸ್ ಎಲ್ಲ ಮಧ್ಯಾಹ್ನನೇ ತೊಗೊಳೋದು. ಆಮೇಲೆ ಹಾಗೆ ಡಿಸ್ಕವರಿ ಕಾಲ್ಸ್ ಇತ್ತು. ಸೊ ಒಂದು ಕನ್ವರ್ಷನ್ ಆಯ್ತು. ಅದಾದ್ಮೇಲೆ ಸ್ವೀಟ್ ಪೊಟೆಟೊ ಆಸ್ ಎ ಪ್ರೀ ವರ್ಕೌಟ್ ತಿಂದ್ಬಿಟ್ಟು ಜಿಮ್ಮಿಗೆ ಹೋದೆ. ಸೊ ಇವತ್ತು ಫುಲ್ ಡೇ. ಸೊ ನಾನು ಪುಷ್ ಪುಲ್ ಲೆಗ್ ಫಾಲೋ ಮಾಡೋದು. ಒಂದು ಮಸಲ್ ಗ್ರೂಪ್ನ ವೀಕ್ಲಿ ಟ್ವೈಸ್ ಟ್ರೈನ್ ಮಾಡ್ತೀನಿ. ಸೊ ಫುಲ್ ಡೇ ದಿನ ಅಗೇನ್ ಬ್ಯಾಕ್ ಡೇ. ಸೊ ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇವಾಗ ವೇಟೆಡ್ ಪುಲ್ಅಪ್ಸ್ ಇಂದ ಸ್ಟಾರ್ಟ್ ಮಾಡೋದು. ಸೊ ಟೋಟಲ್ 4 ವೇರಿಯೇಷನ್ಸ್ ಮಾಡಿಬಿಟ್ಟು ಟ್ರೈಸಿಪ್ಸಿಗೂ 3 ವೇರಿಯೇಷನ್ಸ್ ಮಾಡಿಬಿಟ್ಟು ಹಾಗೆ ಎಂಡಿಗೆ ಕಾರ್ಡಿಯೋ ಮಾಡಿದೆ. ಇನ್ಕ್ಲೈನಲ್ಲಿ ಇಟ್ಬಿಟ್ಟು ಅರೌಂಡ್ 244 ಕ್ಯಾಲೋರೀಸ್ ಬರ್ನ್ ಮಾಡಿದೆ ಇವತ್ತು. ಸೊ ಅದಾದ್ಮೇಲೆ ನಾನು ಪ್ರೋಗ್ರೆಸ್ ಚೆಕ್ ಮಾಡಿದೆ ಮಿರರ್ ಅಲ್ಲಿ. ಸದ್ಯಕ್ಕೆ ಅರೌಂಡ್ 18 ಅಥವಾ 19% ಬಾಡಿ ಫ್ಯಾಟ್ ಇರ್ಬೋದು. ಸೊ ಅದಾದ್ಮೇಲೆ ನೈಟ್ ಬಂದ್ಬಿಟ್ಟು ನಾನು ಸೆಕೆಂಡ್ ಮೀಲ್ ಮಾಡಿದೆ. ಸೊ ಇನ್ನೂ ವರ್ಕ್ ಇದೆ, ವಿಡಿಯೋ ಶೂಟ್ ಮಾಡಬೇಕು. ಬಟ್ ಎನಿ ಹೌ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ.